ನಮ್ಮಮ್ಮ ನೋಡಿ ಗೈಸ್ ಹೆಂಗ್ ಶೈನ್ ಶೈನ್. ನನ್ನ ತಮ್ಮಂದ್ರು ಅವರು ಹುಡುಗಿರೆಲ್ಲ ಲೈ ನೋಡಿತಾನೆ ಗೈಸ್. ಹಾಯ್ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವಿಡಿಯೋ ಆನ್ ಯೂಟ್ಯೂಬ್ ಆ್ಯಂಡ್ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಾ ಇರೋದು. ನಿಮ್ಮ ಜೊತೆ ನಾನು ಕುಕ್ಕಿಂಗ್ ವೀಡಿಯೋಸ್ ಆ್ಯಂಡ್ ಲೈಫ್ ಸ್ಟೈಲ್ ವೀಡಿಯೋಸ್ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಲೈಕ್, ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಮಾಡುತ್ತೆ. ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಇವತ್ತಿನ ವಿಡಿಯೋ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ನೋಡ್ತಿರಂತೆ. ಬನ್ನಿ ಗೈಸ್, ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ನಾಳೆ ಗೌರಿ ಗಣೇಶ ಹಬ್ಬ ಇರೋದಕ್ಕೆ ಇವಾಗ ನೈಟ್ ಬಸ್ ಹತ್ತಬೇಕು. ಬೆಳಗಿನ ಜಾವ ನಾವು ಚಿತ್ರದುರ್ಗಕ್ಕೆ ಹೋಗ್ತೀವಿ. ಅಲ್ಲಿ ನಮ್ಮ ಅಂಕಲ್ ಬಂದು ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತ ನೀವೇ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾವು ರೀಚ್ ಆಗಿದ್ದೀವಿ ದುರ್ಗಾ ಬಸ್ ಸ್ಟ್ಯಾಂಡ್ಗೆ. ಇವಾಗ ಟೈಮ್ ಬಂದು 4 o'clock. ಫಾರ್ ಎ ಚೇಂಜಸ್ ಏನು ಅಂದರೆ, ನಾನು ಆಗಲೇ ಹೇಳಿದ್ದು ನಮ್ಮ ಅಂಕಲ್ ಪಿಕ್ ಮಾಡ್ತಾರೆ ನನಗೆ ಅಂತ. ಬಟ್ ನಮ್ಮ ಅಣ್ಣ ಬರ್ತಾನೆ ಊರಿಂದ, ಇವಾಗ ರೀಚ್ ಆಗಿದ್ದಾನಂತೆ ದುರ್ಗಕ್ಕೆ. ಸೊ ಅವ್ನು ಬಂದಮೇಲೆ ಹೋಗಿ ಮಲ್ಕೋಬೇಕಷ್ಟೆ. ಫುಲ್ ನೈಟ್ ನಿದ್ದೆ ಇಲ್ಲ ಗೈಸ್. ಬಸ್ಸಲ್ಲಿ ಬಂದಿದ್ದು ನಮ್ಮಮ್ಮ ಫುಲ್ ನಿದ್ದೆ ಮಾಡಿಕೊಂಡು ಎದ್ದು ಬಂದಿದ್ದಾರೆ. ಹೇಳ್ರಿ ಗೈಸ್. ನೆಕ್ಸ್ಟ್ ಫುಲ್ ಡೇ ಹೇಗಿರುತ್ತೆ ಅಂತ ನೀವೇ ನೋಡಿ. ಫುಲ್ ಫನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಬನ್ನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗೈಸ್, ನಮ್ಮ ಅಣ್ಣ ಬಂದಿದ್ದಾನೆ ನೋಡಿ. ಹಾಯ್ ಗರ್, ಹಾಯ್. ನಮ್ಮಮ್ಮ ಇವಾಗ ಹೋಗ್ತಾ ಇದ್ದೀವಿ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಎದ್ದು ಬಂದಿದ್ದಾನೆ ಗೈಸ್. ಸ್ವಲ್ಪ ಬೈರಿ. ಮಧ್ಯರಾತ್ರಿ ಒಬ್ಬೊಬ್ಬರಿಗೆ ಕರೀತಾರೆ. ಇವರೇ ಮೇನಾಗಿ ಕರೆಯೋದು. ಇಲ್ಲಿ ಬಂದರೆ ಮಾತಾಡ್ಸೋದು ಇಲ್ಲ, ಏನೂ ಇಲ್ಲ. ಮಾತಾಡ್ರಿ ಮನೋರೇ. ಹಾಯ್ ಗೈಸ್, ನಮ್ಮಮ್ಮ ಇವರು ನಮ್ಮ ಸಾಕು ತಾಯಿ. ಇವರು ನಮ್ಮ ಜನ್ಮದಾತೆ. ಗೈಸ್, ಇವಾಗ ರೀಚ್ ಆಗಿದ್ದೀವಿ. ಇವಾಗ ಮನೆಗೆ ಬಂದ್ವಿ ಗೈಸ್. ಇವಾಗ ಹೊಲಿ ಬಿಡಿಸ್ಬೇಕಂತೆ. ನಮ್ಮಮ್ಮ ಕಲರ್ ಹಾಕ್ತಾರೆ. ನಮ್ಮಮ್ಮ ನೋಡಿ ಗೈಸ್ ಹೆಂಗ್ ಶೈನಿಂಗ್ ಹೊಡಿತಿದ್ದಾರೆ. ನೋಡಿ ಗೈಸ್, ಬೆವರು ಬರೋ ಥರ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಮ್ಯಾಕ್ಸಮ್ಮ ಇವರೆಲ್ಲ ಮಲಗಿದ್ದಾರೆ. ಇನ್ನು ನಮ್ಮ ದೊಡ್ಡಪ್ಪ ಕೂಡ ಮಲಗಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ದೊಡ್ಡಪ್ಪ. ಗುಡ್ ಮಾರ್ನಿಂಗ್. ಗೈಸ್, ಇಲ್ಲಿ ನಾವು ಹೊಲಕ್ಕೆ ಹೋಗ್ತಿದ್ವಿ. ನಾನು, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಆಂಟಿ ಅವರೆಲ್ಲ.
ಬ್ಯಾಕ್ಗ್ರೌಂಡ್ ಇಲ್ಲಿ ಮ್ಯೂಸಿಕ್ ಬರುತ್ತೆ ಅಂತ ನಾನು ಅದು ಆಫ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ನಮ್ಮ ಆಂಟಿ ಎಷ್ಟೇ ಟ್ರೈ ಮಾಡಿದ್ರು ಮುಖನೇ ತೋರಿಸ್ತಿರ್ಲಿಲ್ಲ ಗೈಸ್. ಏನು ಮಾಡಿದ್ರು ಮುಖನೇ ತೋರಿಸ್ತಿರ್ಲಿಲ್ಲ. ಸೊ ಗೈಸ್, ಇದೇ ನಮ್ಮ ಹೊಲ, ನಮ್ಮ ದೊಡ್ಡಮ್ಮ ಅವರು ಹೊಲ. ಇವನು ನನ್ನ ತಮ್ಮ ಗೌತಮ್, ಇವರಿಬ್ಬರು ನನ್ನ ತಮ್ಮಂದರು, ಗೌತಮ್ ನಿಶಾಂತ್. ನಮ್ಮಮ್ಮ ಇಲ್ಲಿದ್ದಾರೆ. ನಮ್ಮಮ್ಮ ಆ ಕಡೆ ಇರೋದು ನಮ್ಮ ಆಂಟಿ. ನಮ್ಮ ಫೋನ್ ಇಟ್ಕೊಂಡಿದ್ದ ತಕ್ಷಣ ಆಗಲೇ ಓಡೋಗ್ಬಿಡ್ತಾರೆ ಗೈಸ್, ಮುಖನೇ ತೋರಿಸಲ್ಲ ಅವರು. ಇಲ್ಲಿ ನಾವು ಹೊಲದಲ್ಲಿ ನಾವು ಗೌರಿ ಹಬ್ಬಕ್ಕೆ ಪೂಜೆಗೆ ಬರ್ತೀವಿ, ಪೂಜೆ ಮಾಡೋಕ್ಕೆ ಬರ್ತೀವಿ ಗೈಸ್. ಹೊಲಕ್ಕೆ ಪೂಜೆಯಲ್ಲಿ ಹೊತ್ತ ಇರುತ್ತಲ್ಲ, ಹೊತ್ತಕ್ಕೆ ಹಾಲು ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತೀವಿ. ಇದು ಪ್ರತಿ ವರ್ಷ ಇರುತ್ತೆ. ನಾವು ಒಂದೊಂದು ವರ್ಷ ಬರ್ತೀವಿ, ಇಲ್ಲಿ ಪೂಜೆ ಮಾಡಬೇಕಾಗತ್ತೆ. ಒಂದೊಂದು ಸಲ ಲೇಟಾಗಿ ಬರ್ತೀವಿ ಊರಿಗೆ. ಸೊ ಒಂದೊಂದು ಸಲ ಆಗುತ್ತೆ, ಒಂದೊಂದು ಸಲ ಆಗಲ್ಲ ಪೂಜೆ ಮಾಡೋಕ್ಕೆ. ಇಲ್ಲೆಲ್ಲ ತುಂಬ ಮಾತಾಡ್ತಿದ್ರು ಗೈಸ್, ಅದೆಲ್ಲ ಅಂದರೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಿದ್ರು. ಸೊ ನಾನು ಹಾಕಿಲ್ಲ ಅದನ್ನು. ನಮ್ಮ ಹೊಲದಲ್ಲಿ ನವಿಲು ಹಾರ್ಕೊಂಡು ಹೋಗ್ತಾ ಇತ್ತು ಗೈಸ್, ಅದನ್ನು ರೆಕಾರ್ಡ್ ಮಾಡಿದ್ದೀನಿ ನಾನು. ಫುಲ್ ಚೆನ್ನಾಗಿತ್ತು ಗೈಸ್ ಹೊಲದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು. ಮಧ್ಯದಲ್ಲಿ ಮಳೆ ಕೂಡ ಬರ್ತಾಯಿತ್ತು, ನೆನ್ಕೊಂಡು ಚೆನ್ನಾಗಿತ್ತು. ಇಲ್ಲಿ ನಾವು ನಮ್ಮ ಡ್ಯಾಡಿಯವ್ರ ಊರಿಗೆ ಹೋಗ್ತಿದ್ವಿ. ಅಂದರೆ ಬಾಗಿನ ಕೊಡೋದಿತ್ತು ನಮ್ಮ ಡ್ಯಾಡಿಯವರ ಅಕ್ಕ ಅವರಿಗೆಲ್ಲ. ಸೊ ನಾವು ನಮ್ಮ ಅಂಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಮುಂದೆ ಇರೋರೆ ನಮ್ಮ ಅಂಕಲು. ಈ ಕಡೆ ನಮ್ಮ ಅಮ್ಮ ಇದ್ದಾರೆ, ಇವಳು ನಮ್ಮ ಅತ್ತೆ ಮಗಳು ಶ್ವೇತಾ ಅಂತ. ಡ್ಯಾಡಿ ಊರಿಗೆ ಹೋಗಿ ಬಾಗಿನ ಕೊಟ್ಟು ಬರಬೇಕು ಗೈಸ್. ನಮ್ಮೂರ ಸೈಡ್ ನೇಚರ್ ನೋಡಿ ಗೈಸ್ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಈ ರೋಡ್ ಬಂದಾಗಂತೂ ಸಖತ್ ಇಷ್ಟ ಆಗುತ್ತೆ. ಈ ಥರ ಗುಡ್ಡಗಳೆಲ್ಲ ನೋಡ್ಬೋದು ಅಂತ. ಫುಲ್ ಗ್ರೀನರಿ ಇರುತ್ತೆ, ಅದರಲ್ಲೂ ನೋಡಬೇಕು ಅಂದರೆ ಫುಲ್ ಗ್ರೀನರಿ ಇರುತ್ತೆ ಈ ಕಡೆ ಎಲ್ಲ. ಇಲ್ಲಿ ಆಲ್ರೆಡಿ ಬ್ಯಾಗ್ನ ಕೊಟ್ಟು ವಾಪಸ್ ಬರ್ತಾಯಿದ್ವಿ ಗೈಸ್. ಎಲ್ಲ ಮುಗಿಸ್ಕೊಂಡು 11 ಗಂಟೆಗೇನೋ ಮನೆಗೆ ಬಂದ್ವಿ ನಾವು. ಫುಲ್ ಸುಸ್ತಾಗಿತ್ತು ಎಲ್ಲರಿಗೂ. ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಕೊಟ್ಬಿಟ್ಟು ಬರೋ ಅಷ್ಟರಲ್ಲೇ ಸುಸ್ತಾಗೋಗಿತ್ತು ಗೈಸ್. ಬಾಗಿನ ಕೊಟ್ಟೆಲ್ಲ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಮ್ಮ ಆಂಟಿ ಅವ್ರ ಮನೆಯಲ್ಲೇ ಸ್ಟೇ ಆಗಿದ್ವಿ ಇವತ್ತೊಂದು ದಿನ. ಅವತ್ತು ನಮ್ಮ ಆಂಟಿಗೆ ಮೆಹಂದಿ ಅಂದರೆ, ನಾನು ಬಿಡಿಸೋ ಮೆಹಂದಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ 11 ಗಂಟೆಗೆ ಅಲ್ಲಿ ಯಾರೂ ಇರಲಿಲ್ಲ, ಅಂಗಡಿನೂ ಓಪನ್ ಇರಲಿಲ್ಲ. ನಮ್ಮ ಅತ್ತೆ ಮಗಳು ಹೋಗಿ ತೊಗೊಂಡು ಬಂದಳು ಏನೇನೋ ಮಾಡಿ. ಆಮೇಲೆ ಒಂದು ಫುಲ್ ಪ್ಯಾಕೆಟ್ ತೊಗೊಬಂದಿದ್ವಿ. ನಮ್ಮ ದೊಡ್ಡಮ್ಮ ಅವ್ರಿಗೆ, ನಮ್ಮಮ್ಮ ಎಲ್ಲರಿಗೂ ಬಿಡಿಸ್ಬೇಕು ಅಂತ ಹೇಳಿದರು. ಸೊ ತೊಗೊಬಂದಿದ್ದೆ. ಹೆಂಗೋ ಹಬ್ಬ ಇತ್ತಲ್ಲ, ನನಗೂ ಬಿಡಿಸ್ಕೊಳ್ಳೋಕೆ ಇಷ್ಟ ಆಗುತ್ತೆ, ಅದಕ್ಕೆ ತೊಗೊಬಂದಿದ್ವಿ. ಹಾಗೆ ಜೊತೆಗೆ ನಮ್ಮ ತಮ್ಮಂಗೂ ರೇಗಿಸ್ಕೊಂಡು ಬರ್ತಾಯಿದ್ವಿ ಗೈಸ್. ಅವನು ಫುಲ್ ಕ್ಯಾಮ್ರಾ ಶೈ. ಸೊ ಅವನು ಕ್ಯಾಮ್ರಾಗೆ ಬರ್ತಾನೆ ಇರಲಿಲ್ಲ, ಬೈತಿದ್ದ ಪದೇ ಪದೇ ನಾನು ಕ್ಯಾಮ್ರಾ ಎಲ್ಲ ತೋರಿಸ್ದಾಗ. ನಮ್ಮ ಆಂಟಿ ಕೂಡ ಅಷ್ಟೇ, ಇಲ್ಲಿ ನೋಡಿ ಮುಂದೆ ಮಾತಾಡಿ ಅಂತ ಅಂದರೆ ಫುಲ್ ಓಡೋಗ್ಬಿಡ್ತಾರೆ ಒಂದೇ ಸಲ ಆ ಥರ. ನಮ್ಮಮ್ಮ ಇಲ್ಲಿ ಮೆಹಂದಿ ತೋರಿಸು, ಮೆಹಂದಿ ಫೋಟೋಸ್ ಎಲ್ಲ ನಮ್ಮಮ್ಮಂಗೆ ನಾರ್ಮಲ್ ಮೆಹಂದಿನೇ ಹಾಕಿದ್ದೆ. ನಮ್ಮ ಆಂಟಿಗೆ ಚೆನ್ನಾಗಿ ಹಾಕಿದ್ದೆ, ಅದು ರೆಕಾರ್ಡ್ ಮಾಡ್ಕೊಂಡಿಲ್ಲ ಗೈಸ್. ಸುಸ್ತಾಗೋಗಿತ್ತು. ಇವಾಗಲೇ 1:30 ಏನೋ ಆಗಿತ್ತು, ಇಷ್ಟರಲ್ಲೇ ಟೈಮು. ನಮ್ಮಮ್ಮಂಗೆ ಮಾತಾಡಿ ಅಂತ ಹೇಳ್ತಿದ್ದೀನಿ, ಏನೇನೋ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಅವರು.
ಟೈಮ್ ಆಗಲೇ 1:21 ಆಗಿತ್ತು. ಇನ್ನು ನಮ್ಮ ಅತ್ತೆ ಮಗಳಿಗೆ ಮತ್ತು ನನಗೆ ಮೆಹಂದಿ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅವಳಿಗಿನ್ನೂ ಬಿಡಿಸ್ಬೇಕು, ನಮ್ಮ ಅಮ್ಮಂಗಾಗಲೇ ಬಿಡಿಸಿದ್ದೆ, ಅವಳಿಗೆ ಬಿಡಿಸ್ಬೇಕಿತ್ತು. ಅವಳು ಬಿಡಿಸು ಒಂದು ಡಿಸೈನ್ ನೋಡುವಂತ ಅಂದರೆ ಫೋಟೋಸ್ ತಗೊಳ್ಳೋದು ಅದು ಇದು ಅಂತ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ಲು ಬರೀ. ಸೊ ಗೈಸ್, ಇಲ್ಲಿಗೆ ನನ್ನ ವೀಡಿಯೋ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಟು ಕಿವಂಶಿ ಯೂಟ್ಯೂಬ್ ಚಾನಲ್.